ಈಗ ಸಹಜವಾಗಿ ನೋಡಿದಾಗ ನಿಜವಾಗ್ಲೂ ಕೂಡ ಅಚ್ಚರಿಯಾಗಿತ್ತು ನಮಗೆ. ಪ್ರಧಾನಿ ನರೇಂದ್ರ ಮೋದಿಯವರು ಚಿನ್ನ ಕೊಳ್ಳಬೇಡಿ ಅಥವಾ ರಸಗೊಬ್ಬರ ಯೂಸ್ ಮಾಡಬೇಡಿ, ಇದು ನಿಜವಾಗ್ಲೂ ಕೂಡ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಶೋಭೆ ತರುವಂಥದ್ದು. ಇದು ಒಂದು ಕಡೆ. ಇದರ ಜೊತೆಗೆ ಕನಿಷ್ಠ ಪಕ್ಷ ನಮಗೆ ದೇವೇಗೌಡರ ಮೇಲೆ ತುಂಬ ಅಭಿಮಾನ ಸರ್, ಗೌರವ. ದೇವೇಗೌಡರಾದರೂ ಕನಿಷ್ಠ ಪಕ್ಷ ಈ ರೈತರ ಒಂದು ನೋವನ್ನು ನೋಡಿ ಸ್ಪಂದಿಸಬಹುದಾಗಿತ್ತಲ್ವೇ? ಕೇಂದ್ರದಲ್ಲಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ಗಮನಕ್ಕೆ ತರಬಹುದಾಗಿತ್ತು. ಯಾಕೆ ಈ ಒಂದು ವಿಚಾರದಲ್ಲಿ JDS ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸ್ತು ಅಂತ? ಸರ್, ಮೊದಲನೇದಾಗಿ ಫ್ರೀಡಮ್ ಟಿವಿಯವರು ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಚರ್ಚೆಗೆ ತಗೊಂಡಿದ್ದೀರಾ, ಅದಕ್ಕಾಗಿ ತಮಗೆ ನಾನು ಅಭಿನಂದಿಸ್ತೀನಿ. ಥ್ಯಾಂಕ್ ಯು ಸರ್. ಏಕೆಂದರೆ ಈಗ ಬೇರೆ ಬೇರೆ ಕೆಲವೊಂದು ಮಾಧ್ಯಮಗಳೆಲ್ಲ ನಾವು ಗಮನಿಸಿದ್ರೆ ಬರೀ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಹೊರತು ರೈತರ ಪರವಾಗಿ ಒಂದು ಇವತ್ತಿನ ಚರ್ಚೆ ವಿಷಯ ತಗೋಬೇಕು ಅಂತ ತಾವು ತಗೊಂಡಿದ್ದೀರಾ. ಸೊ ಅದಕ್ಕೆ ಇನ್ನೊಂದ್ಸತಿ ನಾನು ಅಭಿನಂದಿಸ್ತೀನಿ. ಇನ್ನು ಎರಡನೇ ಆ್ಯಕ್ಚುಯಲ್ ವಿಚಾರಕ್ಕೆ ಬರೋಣ. ನಾವು ನೋಡಿ, ಇವತ್ತು ನೀವು ಗಮನಿಸಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಜಾವೋ 2 ದಿನ ಮೇಲೆ ರಿಸೈನ್ ಕರೋ ಅಂತ ಹೇಳಿ ಕಳಿಸಿದ್ರು. ಅದಾದಮೇಲೆ ಈಗಿರುವಂತಹ ಸೋ ಕಾಲ್ಡ್ ನಾನು ಒಬ್ಬ ರೈತನ ಮಗ ಅಥವಾ ರೈತ ಅಂತ ಹೇಳ್ಕೊಂಡು 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿರುವಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ನಿಮಗೆ ಅವರು ಯಾವಾಗ ನಾನು ಮುಹೂರ್ತ ಇಟ್ಕೋಬೇಕು, ಯಾವ ದಿವಸ ಇಟ್ಕೋಬೇಕು, ಎಲ್ಲಿ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಸುತ್ತುವಡ್ಕೊಂಡು ಮಾಡ್ತಿದ್ರಲ್ವ. ಎಷ್ಟು ವರ್ಷದಿಂದ ತಾವು ಒಂದು ಕೃಷಿ ಮಾಡ್ಕೊಂಡು ಬಂದಿದ್ರಿ, ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿದ್ರಿ. ಯಾಕೆ ಈ ವಿಚಾರನ ಎತ್ಕೊಳ್ತಾ ಇದ್ದೀನಿ ಅಂತಂದರೆ, ತಾವು ನಿಜವಾಗ್ಲೂ ಒಬ್ಬರು ಕೃಷಿಕ, ತಾವು ನಿಜವಾಗ್ಲೂ ಒಬ್ಬ ರೈತನ ಮಗ, ರೈತ ಆಗಿದ್ರೆ ತಾವೇನಾದರೂ ಈಗ ಬಿತ್ತನೆ ಕಾಲ ನಿಮಗೆ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳಲ್ಲಿ ನಿಮಗೆ ಮುಂಗಾರು ಸ್ಟಾರ್ಟ್ ಆಗ್ತದೆ. ಅದು ಯಾವಾಗ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಮುಂಚೆ ಬೇಕಾಗಿರುವಂಥ ಎಲ್ಲ ಪ್ರಿಪ್ರೇಷನ್ಸು ನಮ್ಮ ರೈತರು ಮಾಡ್ಕೊಂಡಿರ್ತಾರೆ. ಈ ಟೈಮಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಯಾವ ರೀತಿ ಸಹಾಯ ಇರುತ್ತಲ್ವ, ಅಂದರೆ ನಿಮಗೆ ಈಗ ಒಂದು ಬೀಜ ತಗೋಬೋದು ಅಥವಾ ಗೊಬ್ಬರ ತಗೋಬೋದು ಅಥವಾ ನಿಮಗೆ ಬೇರೆ ಬೇರೆ ಈ ಕೃಷಿಗೆ ಬೇಕಾಗಿರುವಂತಹ ಉಪಕರಣಗಳೇನಿರ್ತವೆ ಇದನ್ನೆಲ್ಲ ತಗೊಳ್ಳೋಕ್ಕೆ ಒಂದು ಸಾಲ ಬೇಕಾಗಿರ್ತದೆ. ಇನ್ನೊಂದು ಅವ್ರ ಕಡೆಯಿಂದನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲ ಸವಲತ್ತುಗಳು ಬೇಕಾಗುತ್ತೆ. ನಿಮಗೆ ರಾಜಕೀಯ ಚರ್ಚೆಗಳು ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು, ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಆದರೆ ಬರುವಂತಹ ಪ್ರಾಕೃತಿಕವಾಗಿ ನಿಮಗೆ ಬರುವಂತಹ ಮಳೆ ಆಮೇಲೆ ಬಿತ್ತನೆ ನಾವು ಮಾಡುವಂಥದ್ದು ಏನಿರ್ತದೆ ಅದು ಯಾರಿಗೂ ಕಾಯಲ್ಲ ಸ್ವಾಮಿ. ಅದು ಕಾಂಗ್ರೆಸ್ಗೂ ಕಾಯಲ್ಲ, BJPಗೂ ಕಾಯಲ್ಲ, JDSಗೂ ಕಾಯಲ್ಲ ಅದು ಅಲ್ವಾ. ಸೊ ಈ ವಿಚಾರ ನಾನು ತಮ್ಮ ಮಾಧ್ಯಮದ ಮುಖಾಂತರ CM ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ. ನಾನು ನೀವು ಇತ್ತೀಚೆಗೆ ಈಗ ತುಮಕೂರ್ಗೆ ಹೋಗಿ ಬಂದ್ರಿ, ಹೋಗ್ಬಿಟ್ಟು ಬನ್ನಿ ಸಂತೋಷ. ಕನಕಪುರಕ್ಕೆ ಹೋಗ್ಬಿಟ್ಟು ಬಂದ್ರಿ, ಸಂತೋಷ. ಅಲ್ಲಿ ಜಮೀನು ಮಾರಬೇಡಿ ಉಟ್ಕೊಳ್ಳಿ ಅಂತ ನೀವು ಹೇಳ್ಕೊಂಡು ಬಂದ್ರಿ, ಸಂತೋಷ ಆಯಿತು. ಬಿಡದಿಲ್ಲಿ ಹೋಗ್ಬಿಟ್ಟು ನೀವು ಯಾರು ರೈತರೇ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರ್ತಾ ಇದ್ರೆ ಅದಕ್ಕೆ ನಮಗೇನು ಸಂತೋಷ ಇಲ್ಲ. ಬಟ್ ನಾನು ಯಾಕೆ ಈ 3 ಜಿಲ್ಲೆಗಳದ್ದು ಉದಾಹರಣೆ ಹೇಳಿದೆ ಅಂತಂದರೆ, ನೀವು ಅಲ್ಲಿ ಹೋಗಿ ಬರಬೇಕಾದ್ರೆ ಏನು ನೋಡ್ಕೊಂಡು ಬರ್ತಿದ್ರಿ ನೀವು? ಅಂದರೆ ಈಗ ಹೊಲ ಜಮೀನುಗಳನ್ನೆಲ್ಲ ನೋಡಿದಾಗ ನೀವು ಈಗ ಅದು ಬಿತ್ತನೆಗೆ ರೆಡಿ ಆಗ್ತಾ ಇದೆ ಜಾಗ ಜಮೀನು ಅಂತ ನೋಡ್ಕೊಂಡು ಬಂದ್ರ, ಅಥವಾ ಸುಮ್ಮನೆ ಬರೀ ಅಲ್ಲಿ ಯಾರೋ ಸೇಬ್ ಎಸಿದ್ರು, ಯಾರೋ ಪೈನಾಪಲ್ ಎಸಿದ್ರು ತಿಂದುಬಿಟ್ಟು ಎಸ್ಯದನ್ನ ನೋಡ್ಕೊಂಡು ಬಂದ್ರ? ನೀವು ಏನು ನೋಡ್ಕೊಂಡು ಬಂದ್ರಿ? ನೀವು ಏನು ಜಿಲ್ಲಾ ವೀಕ್ಷಣೆ ಮಾಡ್ಕೊಂಡು ಬಂದ್ರಿ? ನೀವು ಇಬ್ಬರು ರೈತರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಲಬುರಗಿಯಿಂದ ಮಹಂತ